ನಮಸ್ಕಾರ. ಸ್ವಾಮಿ ಅಧ್ಯಕ್ಷರೇ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಹಾಗೂ ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂತಹ ಪದಾಧಿಕಾರಿಗಳೇ, ಈ ಮಾಡಿರೋ ಮುಖ್ಯ ಉದ್ದೇಶ ನಾವು ನಮ್ಮ ಹೋರಾಟ ಮಾಡುವುದನ್ನು ಬಿಡುವುದಿಲ್ಲ. ನಮ್ಮ ವಯಸ್ಸಾಗಿರ್ಬೋದು, ಆದರೆ ನಮ್ಮ ಹೋರಾಟದ ಶಕ್ತಿ ಕಡಿಮೆ ಆಗಿಲ್ಲ. ವಯಸ್ಸು ಜಾಸ್ತಿ ಆಗಿರ್ಬೋದು, ನಮ್ಮ ಯುಕ್ತಿ ಕಡಿಮೆ ಆಗಿಲ್ಲ. ಈ ವಿಷಯವನ್ನು ಕರ್ನಾಟಕಾದ್ಯಂತ ಎಲ್ರಿಗೂ ಇದು ಗೊತ್ತಾಗಬೇಕು. ಈ ಕಾರ್ಯಕಾರಿ ಸಮಿತಿ ಎದಕ್ಕೆ ಕರೆದಿದ್ದೀವಿ? ಪ್ರತಿಯೊಬ್ಬರೂ ಏನೇನು ಕೆಲಸ ಮಾಡಬೇಕು, ಬರೀ ರಾಜ್ಯದಲ್ಲಿ ಸ್ಟೇಟ್ ಸೆಕ್ರೆಟರಿ ಅಷ್ಟೇ ಮಾಡಿದರೆ ಕೆಲಸವಾಗಲ್ಲ. ಜಿಲ್ಲೆಗಳಲ್ಲೂ ಕೂಡ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಮೀಟಿಂಗ್ ಕರೆದಿರೋದು. ಜಿಲ್ಲೆಯಲ್ಲಿ ಸೆಕ್ರೆಟರಿ ಇದ್ದೀರಿ, ಪ್ರೆಸಿಡೆಂಟ್ ಇದ್ದೀರಿ, ಟ್ರೆಸರರ್ ಇದ್ದೀರಿ. ನೀವು ಮಂತ್ಲಿ ಮೀಟಿಂಗ್ ಮಾಡಬೇಕು. ನೀವು ಜನರಿಗೆ ನಾವು ಮಾತಾಡ್ದಂಗೆ ಹೇಳಬೇಕು. ನೀವು ವರ್ಕಿಂಗ್ ಕಮಿಟಿ ಮೀಟಿಂಗು ಮಾಡಬೇಕು. ಆವಾಗ ನಮ್ಮನ್ನು ಕರೆದಾಗ ನಿಮ್ಮ ಡಿಸ್ಟಿಕ್ಕು ಕೂಡ ಸ್ಟ್ರಾಂಗ್ ಆಗುತ್ತೆ. ನನಗೆ ಸ್ಟೇಟ್ ಒಂದೇ ಸ್ಟ್ರಾಂಗ್ ಆಗೋದು ಬೇಕಾಗಿಲ್ಲ. ಪ್ರತಿ ಡಿಸ್ಟಿಕ್ಟು, ಪ್ರತಿ ಕಂಪನಿಗಳು, ಎಸ್ಕಾಟ್ ಇದೆ, ಲಿಡ್ಕರ್ ಇದೆ, ಬೆಬಲ್ ಇದೆ, HAL ಇದೆ, ITI ಇದೆ, ಶುಗರ್ ಫ್ಯಾಕ್ಟ್ರಿಗಳಿದೆ, ಸಾಕಷ್ಟು ಸಂಘಟನೆಗಳಿದೆ. ಆ ಸಂಘಟನೆಗಳನ್ನು ಸ್ಟ್ರಾಂಗ್ ಮಾಡಿ ನಾವು ತಯಾರಿ ಮಾಡಿದಾಗ ಯಾವುದೇ ಸರ್ಕಾರವನ್ನು ಅಳ್ಳಾಡಿಸ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಬರುತ್ತೆ. ಸರ್ಕಾರಿ ಯೋಜನೆ ಮಾಡ್ತಿರ್ಬೋದು, ಇವರೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸರ್ಕಾರಕ್ಕೆ ಇವತ್ತಿನ ದಿವಸ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಮ್ಮ ಪೆನ್ಷನ್ ಬರೋವರೆಗೂ ನಾವೆಲ್ಲರೂ ಹೋರಾಡೋದೆ. ನಾ ಹೋದರೆ ನನ್ನ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ, ಅವ್ರು ಹೋದರೆ ಇನ್ನೊಬ್ಬರು ಬರ್ತಾರೆ. ಆದರೆ ಪೆನ್ಷನ್ ತಗೊಳ್ಳೋದು ನಾವು ಬಿಡಲ್ಲ. ನಮಗೆ ಬೇರೆ ಥರ ಹೊಡೆದಾಡ್ಲಿಕ್ಕೆ ಬರಲ್ಲ, ನಮ್ಮಲ್ಲಿ ಶಕ್ತಿ ಇಲ್ಲ. ನಾವು ಬೇರೆ ಬೇರೆ ಥರ ಸರ್ಕಾರ ಜೊತೆಗೆ ಹೋರಾಟ ಮಾಡ್ತಾ ಇದ್ದೀವಿ, ಸಂಘರ್ಷಗಳನ್ನು ಮಾಡ್ತಾ ಇದ್ದೀವಿ. ಎಷ್ಟೋ ವಿಷಯಗಳನ್ನು ಸ್ವಾಮಿಯವರು, ನಂಜುಂಡೇಗೌಡ ಅವರು ಹೇಳಿದ್ದಾರೆ. ನಾನು ಕೆಲವು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದೀನಿ ಸ್ಟ್ಯಾಟಿಸ್ಟಿಕ್ಗಳ ಬಗ್ಗೆ. ಕೇಳ್ರಿ. ನಾನು ಯಾಕೆ ಮಾಡಿದ್ದೀನಿ ಅಂದರೆ, ಆ ವಿಡಿಯೋಗಳನ್ನು ನೋಡಿ ನಿಮ್ಮಲ್ಲಿ ಕೂಡ ಒಂದು ಸ್ಫೂರ್ತಿ ಬರಬೇಕು. ನೀವು ರಮಾಕಾಂತ್ ನರಗುಂದ ಆಗ್ಬೇಕು, ನೀವು ಸ್ವಾಮಿ ಆಗ್ಬೇಕು, ನೀವು ನಂಜುಂಡೇಗೌಡ ಆಗ್ಬೇಕು. ಆವಾಗ ನಿಮ್ಮ ಡಿಸ್ಟಿಕ್ ಸ್ಟ್ರಾಂಗ್ ಆಗುತ್ತೆ. ನಾನು ಬಂದೆ, ಬೆಳಗ್ಗೆ ಬಂದ ತಕ್ಷಣ ಒಬ್ಬರು ಕೇಳಿದೆ, ಏನು ಸರ್ ಏನು ಮಾಡಬೇಕು? ನೀವು ಹೇಳ್ಬೇಕು. ನೀವು ಹೇಳ್ಬೇಕು ಸರ್, ನಾ ಹೇಳಬಾರ್ದು. ಯಾಕೆ ಗೊತ್ತಾ? ನಾನು ಲೀಡರ್ಶಿಪ್ ಡೆವಲಪ್ ಮಾಡಲಿಕ್ಕೆ ನನ್ನ ಮುಖ್ಯ ಜೀವನದ ಗುರಿ. ಎಷ್ಟು ಲೀಡರ್ಸ್ ಆಗ್ತಾರೋ ಅಷ್ಟು ಸಂಘಟನೆಗೆ ಬಲ ಬರುತ್ತೆ. ಎಷ್ಟು ಲೀಡರ್ಸ್ ಆಗ್ತಾರೆ ಅಷ್ಟು ಜಲ್ದಿ ನಮ್ಮ ಕಾರ್ಯಕ್ರಮ ಜಲ್ದಿ ಸಕ್ಸಸ್ ಆಗುತ್ತೆ. ಸಂಘಟನೆ ಮಾಡುವುದು ಸರಳವಲ್ಲ, ಸಂಘಟನೆ ಮುರಿಯೋದು ಒಂದೇ ದಿವಸದಲ್ಲಿ ಮುರಿದು ಬಿಡಬಹುದು. ನಮ್ಮ ಸಂಘಟನೆ ಶಾಶ್ವತವಾದ ಸಂಘಟನೆ. ಪೆನ್ಷನ್ ಆಗಿರ್ಬೋದು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2003 ಯಾವುದು ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ದು ಸಂಘಟನೆದು ಸ್ಟ್ರೈಕ್ ಸ್ಟಾರ್ಟ್ ಆದರೆ 2013 ಅವ್ರಿಗೆ ಒಂದು ಹೈಕೋರ್ಟ್ ವಿದೇಶ ಬಂತು. ಯಾರು ಪ್ರಾಫಿಟಬಲ್ ಬ್ಯಾಂಕ್ ಇದೆ ಅವ್ರಿಗೆ ಎಷ್ಟೇ ಕೊಡ್ತೀವಿ. ಅವಳಿದು ಇಲ್ಲ, ನಮ್ಗೆ ಹಂಗೆ ಬೇಕಾಗಿಲ್ಲ, ಕೊಟ್ಟು ಎಲ್ಲರಿಗೂ ಕೊಡಬೇಕು.
ಆಮೇಲೆ 2014 ಎಲ್ರಿಗೂ ಕೊಟ್ಟರು. ಆದರೆ ಅವ್ರಿಗೆ ಅರಿಯರ್ಸ್ ಕೊಡಲಿಲ್ಲ. 2014 2024 ಆ ಸಂಘಟನೆ ಹಂಗೆ ಫೈಟ್ ಮಾಡ್ತು. ಹೋದ ತಿಂಗಳು ಅವರೆಲ್ಲರಿಗೂ ಅರಿಯರ್ಸ್ ಕೊಡಬೇಕಂತ ಡಿಕ್ಲೇರ್ ಆಯಿತು. ಎಷ್ಟು ಅರಿಯರ್ಸ್ ಗೊತ್ತಾ? ಒಬ್ಬೊಬ್ಬರಿಗೆ 30 ರಿಂದ 40 ಲಕ್ಷ ರೂಪಾಯಿ. ಅದೇ ಉದಾಹರಣೆ. ನಾವು ಕೂಡ ನಮ್ಮ ಸಂಘಟನೆಗಳನ್ನು ಹಿಂಗೆ ಮುಂದೆ ಹೊಡೆದಾಡ್ತಾ ಹೋಗಬೇಕು. ನಾವಿಲ್ಲದೆ ಹೋದರೆ ಮುಂದಿನ ಕಮಿಟಿಯ ಮೆಂಬರ್ ಕೂಡ ಅದು ಉಪಯೋಗವಾಗುತ್ತೆ. ಇದಿರ್ಬೋದು